ಮೊನ್ನೆ ನಡೆದಂತ ಚೈತಾಲಿ ಅನ್ನ ಹೆಣ್ಣು ಮಗಳ ಗರ್ಭಿಣಿಯ ಹತ್ಯೆ ಖಂಡಿಸಿ ಇವತ್ತಿನ ದಿವಸ ಹೆತ್ತವರಿಗೆ ನ್ಯಾಯ ಸಿಗಬೇಕು, ಸತ್ತವರಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಈ ಪ್ರತಿಭಟನೆಯನ್ನು ಸಮರ್ಥ ಉಗಾರಬುದ್ರುಕ ಗ್ರಾಮದ ಎಲ್ಲ ಯುವಕರು, ಹಿರಿಯರು, ಹೆಣ್ಣು ಮಕ್ಕಳು, ಆಶಾ ಕಾರ್ಯಕರ್ತರು ಎಲ್ಲರೂ ಕೂಡಿಕೊಂಡು ಈ ಪ್ರತಿಭಟನೆಯನ್ನು ನಿಯೋಜಿಸಿದ್ದಾರೆ. ಅದಕ್ಕೆ ಸಮರ್ಥ ಉಗಾರಬುದ್ರುಕ ಗ್ರಾಮದ ಎಲ್ಲ ಗ್ರಾಮಸ್ಥರಲ್ಲಿ ಯಾವುದೇ ದಂಗೆ ಲೋಪೆ ಆಗದೆ ಒಳ್ಳೆಯ ರೀತಿಯಿಂದ ತಾವೆಲ್ಲ ಪಾಲ್ಗೊಂಡು ಅವರಿಗೆ ನ್ಯಾಯ ಗರ್ಭಿಣಿ ಪತ್ನಿಯ ಜೀವ ತೆಗೆದ ವಕೀಲ ವೃತ್ತಿಯ ರಾಕ್ಷಸ ಪ್ರದೀಪ್ ಕಿರಣಗಿ. ಪತ್ನಿಯನ್ನು ಚೆಕಪ್ಗೆಂದು ಕರೆದುಕೊಂಡು ಹೋಗಿ ರಾಡ್ನಿಂದ ಹೊಡೆದು ಪ್ರಾಣ ತೆಗೆದು ನಂತರ ಮೃತ ಹೆಂಡತಿ ಗರ್ಭಿಣಿ ಮೇಲೆ ಕಾರು ಹತ್ತಿಸಿದ ನರರಾಕ್ಷಸ ಪ್ರದೀಪ್ ಕಿರಣಗಿ ಕಾಗವಾಡ ತಾಲೂಕಿನ ಉಗಾರ ಬಿಕೆ ಗ್ರಾಮದಲ್ಲಿ ನಡೆದ ಘಟನೆಯಾಗಿದೆ. ವೃತ್ತಿಯಲ್ಲಿ ವಕೀಲನಾದ ಪ್ರದೀಪ ಹೆಂಡತಿಯಾದ ಚೇತಾಲಿಯನ್ನು ಪ್ರೀತಿಸಿ ಮದುವೆಯಾಗಿದ್ದ. ಹೆಂಡತಿ ತುಂಬು ಗರ್ಭಿಣಿಯಾಗಿದ್ದಳು. ಸ್ವಲ್ಪವೂ ಕಣಿಕರ ತೋರದೆ ಜಗತ್ತನ್ನು ನೋಡದ ಕೂಸು ಹಾಗೂ ಹೆಂಡತಿಯ 2 ಜೀವ ತೆಗೆದ ಕಿರಾತಕ ಪ್ರದೀಪ್ ಕಿರಣಗಿ ತಾನು ಕಾಲೇಜಿಗೆ ಇರುವಾಗ ತನ್ನ ಸೀನಿಯರ್ ಹುಡುಗಿಯ ಮೋಹಕ್ಕೆ ಬಿದ್ದು ಅನೈತಿಕ ಸಂಬಂಧ ಬೆಳೆಸಿ ಹೆಂಡತಿಯ ಮೇಲೆ ಕಾರು ಹತ್ತಿಸಿ ಅಪಘಾತವಾಗಿದೆ ಎಂದು ಕಥೆ ಕಟ್ಟಿ ಬಿಂಬಿಸಿ ನಂತರ ರಾಡ್ನಿಂದ ಹೊಡೆದ. ಕಾರು ಹತ್ತಿಸಿದ ಮೃತ ಹೆಂಡತಿಯ ದೇಹವನ್ನು ಕಾರಲ್ಲಿ ಹಾಕಿಕೊಂಡು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾನೆ. ಅದನ್ನು ಕಂಡ ವೈದ್ಯರು ಅನುಮಾನಗೊಂಡು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ನಂತರ ಪೊಲೀಸರ ವಿಚಾರಣೆ ನಡೆದ ಮೇಲೆ ಸತ್ಯ ಬೆಳಕಿಗೆ ಬಂದಿದೆ. ಇದರಿಂದ ನೊಂದ ಉಗಾರ ಬಿಕೆ ಗ್ರಾಮದ ಪ್ರಮುಖರಾದ ಶೀತಲ್ ಅಣ್ಣ ಪಾಟೀಲ್ ಮತ್ತು ವಸಂತ್ ಕೋತ್, ಮೋಹನ್ ಶಾ ಹಾಗೂ ಗ್ರಾಮಸ್ಥರು ತಮ್ಮ ವ್ಯಾಪಾರ ಮಳಿಗೆಗಳನ್ನು ಬಂದ್ ಮಾಡಿ ಉಗಾರ ಬಿಕೆಯಲ್ಲಿ ವ್ಯಾಪಕ ಪ್ರತಿಭಟನೆ ಮಾಡಿ ಕಿರಾತಕ ಪ್ರದೀಪ್ ಅಣ್ಣಪ್ಪ ಕಿರಣಗಿ ಇವನಿಗೆ ಮಾಡಿದ ಹೇಯ ಕೃತ್ಯಕ್ಕೆ ಕಠಿಣ ಶಿಕ್ಷೆಯಾಗಬೇಕೆಂದು ಪೊಲೀಸ್ ಇಲಾಖೆ ಮತ್ತು ತಹಸೀಲ್ದಾರರವರಿಗೆ ಮನವಿ ಸಲ್ಲಿಸಿದರು. ಆ ಹುಡುಗಿ 17ನೇ ವಯಸ್ಸಿನಲ್ಲಿದ್ದಾಗ ಅವಳೇನ ವಕೀಲನ ಪ್ರೀತಿ ಮಾಡಿದಳು. ಅವತ್ತಿನ ದಿವಸ ನಾನು ಸಾಕಷ್ಟು 1-2 ತಾಸು ಸ್ವಲ್ಪ ಕಾರ್ಯಕ್ರಮದಲ್ಲಿ ಆಮೇಲೆ ಆ ಹುಡುಗಿನ ಕರೆದ ನಾ ಭಾಳ ತಿಳುವಳಿಕೆ ಇದೆ. 1-2 ತಾಸು ತನಕ ನಾನು ಅಕ್ಕ ನೀ ತಪ್ಪು ಮಾಡ್ತಾ ಇದ್ದಿ, ಆ ಒಬ್ಬ ವ್ಯಕ್ತಿ ಅವಳೇನ ನಿನ್ನ ಮೇಲೇನ ವರ್ಷವ ನಿನ್ನನ್ನು ಪ್ರೀತಿಸ್ತಾ ಇಲ್ಲ, ನಿಮ್ಮ ತಂದೆಯ ಒಂದು ಆಸ್ತಿ ಮೇಲೆ ಕಣ್ಣಿಟ್ಟು ಇದು ಮಾಡ್ತಾ ಇದ್ದಾನು. ಅದಕ್ಕೆ ನೀ 1 ಸಲ ಅಲ್ಲ 100 ಸಲ ವಿಚಾರ ಮಾಡು. ಮತ್ತೆ ಇನ್ನೂ ನೀ ಪ್ರೌಢಾವಸ್ಥೆಗೆ ಬಂದಿಲ್ಲ, ನಿನ್ನ ಸಣ್ಣವಳಿದಿ, ನಿನ್ನ ಡಿಸಿಷನ್ ಏನತ್ತವ ನಿಮ್ಮ ತಂದೆ ತಾಯಿ ಯಾರು ತೋರಿಸ್ತಾರೋ ನೀ ಯಾರು ತೋರಿಸ್ತೀವಿ ಅವಳು ಮದುವೆ ಮಾಡಿ ಕೊಡ್ತೀವಿ. ಆದರೆ ದಯಮಾಡಿ ನೀ ಮಾಡಬೇಡ, ತಪ್ಪು ಮಾಡ್ತಾ ಇದೀಯ ಅಂತ ನಾನು ಅವತ್ತು ಹೇಳಿದ್ನಿ. ಆ ಎಲ್ಲ ಒಂದಷ್ಟು 100 ಉದಾಹರಣೆಗಳು ಕೊಟ್ಟು ಹೇಳುವ ಹೊತ್ತಿನಲ್ಲಿ ಅವತ್ತಿನ ದಿವಸ ಏನು ಸಾಕಷ್ಟು ಜನ ನನ್ನ ಜೊತೆಯಲ್ಲಿದ್ದರು. ನಮ್ಮ ಆಫೀಸ್ನಲ್ಲೇ ಕೂತಾಗ ನಾನು ಹೇಳ್ತಾ ಇದ್ನು, ನಿನ್ನ ಆಸ್ತಿ ಸಲುವಾಗಿ ಅವನು ನಿನ್ನ ವರ್ಷದ ಮುಂದೆ ನಿನ್ನ ಪ್ರೀತಿಸಿ ಮದುವೆ ಮಾಡ್ಕೋಬೋದು. ಮದುವೆ ಮಾಡ್ಕೊಂಡ ಮೇಲೆ ಅವತ್ತಿನ ದಿವಸ ನಾ ಹೇಳಿದೆ ನಿನ್ನೇನು ಜೀವಂತ ಇಡಂಗಿಲ್ಲ ಅಂತೇಳಿ. ಈ ಮಾತು 3 ವರ್ಷ ಹಿಂದೆ ನಾನು ಹೇಳಿದ್ನು. ಆದರೆ ಅದು ವಿಧಿ ಲಿಖಿತ ಅವಳ ಐಶ್ ಅಷ್ಟೇ ಇತ್ತು ಅನ್ನೋ ಗೊತ್ತಿಲ್ಲ. ಆ ಹುಡುಗಿ ತಿಳ್ಕೊಂಡಿದ್ರೆ ಇವತ್ತಿನ ದಿವಸ ಅವ್ರ ತಂದೆ ತಾಯಿಗೂ ಕೂಡ ಅವ್ರ ಮಾತನ್ನು ಕೇಳಿದಂಗೆ ಆಗಿತ್ತು. ಅದು ಅವ್ರಿಗೆ ಎಲ್ಲಿ ಬೇಕಲ್ಲಿ ಮದುವೆನೂ ಮಾಡಿ ಕೊಡ್ತಿದ್ರು. ಆದರೆ ಹಲೋ, ನನ್ನ ಮೇಲೆ ಸುವಾಸಿತ ಜನತೆಗೆ ಹಾಗೂ ನನ್ನ ಮಗಳಿಗೆ ಆದ ಅನ್ಯಾಯ ಪ್ರತಿಭಟನೆ ಮಾಡಲು ನನಗೆ ಸಹಕಾರ ಮಾಡಿದಂಥ ನಮ್ಮ ಊರ ಜನರ
ಅವರ ಕೃತಜ್ಞತೆಗಳನ್ನು ಎಷ್ಟು ಸಾಲು ನಾನು ಹೇಳಿದ್ರು ಅದನ್ನ ನನಗೆ ನಮ್ಮ ಊರಿನ ವ್ಯಕ್ತಿಗಳು ಒಂದೊಂದು ಸಮಾಜದ ಬಂದು ನಿನ್ನಿಂದ ನನಗೆ ಏನು ಹೇಳಿದ್ರು ನಮ್ಮ ಮನೆಗೆ ಬಂದ್ರೆ ನಾವು ನಿನ್ನ ಮುಂದಿದ್ದೇವು ನೀ ಒಟ್ಟು ಮುಂದೆ ಇದನ್ನ ಬಿಡಬೇಡ ಯಾವ ರೀತಿಯಿಂದ ಬಂದ್ರು ನಾವು ಯಾವುದೂ ನಿನ್ನ ಪ್ರಾಬ್ಲಮ್ ಬಂದ್ರು ಸಾಲ್ವ್ ಮಾಡ್ತೀವಿ ನಿಂದ ಮತ್ತು ನಿನಗೆ ಯಾವುದು ಬ್ಯಾನ್ ಹಿಂದಿದ್ದೇವೆ ನಾವು ಇದು ನಮ್ಮ ಊರು ಬೇರೆ ಊರು ಎಲ್ಲ ಊರು ಮಂದಿ ನಂಗೆ ಫೋನ್ ಮಾಡಿ ಬಂದು ಹೇಳಿದರು ಮತ್ತು ಎಲ್ಲರೂ ನಮಗೆ ಸಹಕಾರ ಭಾಳ ಕೊಟ್ಟಿದ್ದಾರೆ ಮತ್ತು ಅಣ್ಣ ನಮಗೆ ನಿಮಗೆ ಹೇಳೋಣ ನೀವು ಎಲ್ಲ ಹಿಂದೆ ಬೆನ್ ಹತ್ತಿದ್ದೀರಿ ಅಣ್ಣ ನಮಗೆ ಒಂದು ಕಳಕಳಿಕೆ ಏನು ಬಂದಿತ್ತು ಅಂದ್ರೆ ಯಾವುದೂ ಪರಿಸ್ಥಿತಿಯಾಗ ನಾನು ಹಿಂದೆ ಮಂದಿ ಬೆನ್ನು ಐತಿ ಅಂತ ಹೇಳಿ ನಾ ಒಂದು ಇದು ಹೇಳಿ ನಿಮ್ಗೆ ಒಂದೆರಡು ಮಾತು ಮುಗಿಸ್ತಾನೆ. ಕಿರಣ್ ವಕೀಲ ಅವ ಏನಿದನ್ರಲ್ಲ ವಕೀಲ ನಾವು 4-5 ಸಲ ಅವಂಗೆಲ್ಲ ನಮ್ಮ ಮನೆ ತಿಳಿಸಿ ಹೇಳಿದ್ವು ನಾವು ಹೇಳಿದ್ರು ಅವಂಗ ದಿನನಿತ್ಯ ಯಾವತ್ತು ನಮ್ಮ ಹುಡುಗಿ ಹಾದಿಲೇ ಹೋಗುತ್ನಾಗ್ರಿ ತಳಗಿ ಚಂಡಕ್ಕೆ ಅಂದ್ರೆ ಇಷ್ಟು ಆಕಿನ ಈ ನಮ್ಮನೆ ತ್ರಾಸ ಕೊಡ್ತಿದ್ರಿ ಆಕಿ ಈ ನಮ್ಮನೆ ತ್ರಾಸ ಕೊಡ್ತಿದ್ರಿ ಆಕಿಗೆ ಅಂದ್ರೆ ನಮ್ಮ ಕೂಡ ಮಾತಾಡಬಾರ್ದಂಗು ಅವ್ವ ಅಪ್ಪನ ಕೂಡ ಮಾತಾಡಬಾರ್ದಂಗು ಮನ್ಯಾಗ ಆ ನಮ್ಮನೆ ಸ್ಟ್ರಿಕ್ ಮಾಡಿದ್ರಿ ಆಕಿನ ಮತ್ತು ನಾವು ನಿಮ್ಗೆ ಹೇಳೋಣ ಲವ್ ಮ್ಯಾರೇಜ್ ಆಗಿ ಮದುವೆ ಆಗಿ ಒಲ್ಲೆ ಅಂದ್ರೂ ಮದುವೆ ಮಾಡ್ಕೊಂಡಳ ಅಂದ ನಾವು ಎಲ್ರಿ ಕರೆಯೋದು ಮಾತಾಡ್ಸೋದ ಮಾಡೋದ ನಮ್ಮ ಹೆಂಗಸರ ಮನ್ಯಾಗ ಮಾಡ್ತಿದ್ರಿ ಆದ್ರೂ ಖರೆ ನಮ್ಮ ಮನ್ಯಾಗ ನಾವು ಯಾವಾಗ್ರೆ ಸ್ವಲ್ಪ ಹೇಳ್ತೀರಿ ಅಂದ್ರೆ ಹಿಂಗೆ ಮಾಡ್ತಾರೋ ಅಂತ ಹೇಳ್ರಿ ಆದ್ರೆ ನಾವು ಯಾವಾಗಿಲ್ಲ ಆಯ್ಲ್ವಾ ಇನ್ನು 7 ತಿಂಗಳು ಗರ್ಭಿಣಿ ಇದೀನು ಒಳಗೆ ಹುಡುಗ ಹುಟ್ಟಿತ್ತಂದ್ರೆ ಇನ್ನು ಅವ್ನು ಮಾಯಾ ಪ್ರೀತಿಲಿ ನೋಡ್ತಾನು ಅದ್ರ ನಮಗೂ ಒಂದು ಮನೆ ಭಾವನೆ ಐತ್ರಿ ಮನೆ ಭಾವನೆ ಇದ್ರು ಆದ್ರೆ ಮುಂದೆ ಹುಡುಗಿಗೆ ಈ ನಮನಿ ಮಾಡ್ತಾ ಹೇಳಿ ನಮ್ಗೆ ಒಟ್ಟ ಏನೂ ಇಲ್ಲಾಗಿತ್ತ ಆದ್ರೆ ಅವಂದು ಅನೈತಿಕ ಸಂಬಂಧ ಇತ್ತು ರೀ ಆ ಅನೈತಿಕ ಸಂಬಂಧದಿಂದ ನಮ್ಮ ಮನ್ಯಾಗ ಹಿಂದೆ ಹೆಂಗಸರಿಗೆ ಹೇಳಿರಿ ನಮಗೆ ಹಿಂಗೆ ಐತಿವ ಮತ್ತು ನಾವು 6 ತಿಂಗಳ ತಕ್ಕ ನನಗೆ ಚಲೋ ನೋಡ್ಕೊಂಡು ಮದುವೆ ಆದ ನಿನಗೆ ಮುಂದೆ 6 ತಿಂಗಳು ಆದ ಬಳಿಕ ನನಗೆ ಮುಂದೆ ಸಣ್ಣಂಗೆ ಅವ್ವ ಮತ್ತು ಗಂಡ ಎರಡೂ ಮಂದಿ ಕೂಡ ಸಣ್ಣಂಗೆ ಕಿರ್ಕೊಳ್ ಕೊಡೋಕೆ ಚಾಲೂ ಮಾಡ್ರಿ ನನಗೆ ಕಿರ್ಕೊಳ್ ಕೊಡ್ತಾ ಹಂಗಾರಿ ಆಕಿ ದಿನ ಡೈಲಿ ನಮ್ಗೆ ಈಗ ನಿನ್ನೆ ಒಂದು ಹಡೆ ಮಂದಿ ಮನೆಗೆ ಬಂದು ಹೇಳ್ರು ಮನೆ ಕಟ್ಟುತ್ನಾಗ ಗೌಂಡ್ಯಾರ ಯಾರಿಗೆ ಚಹಾ ಕೊಡೋದ್ರ 7 ತಿಂಗಳು ಗರ್ಭಿಣಿ ನೀರು ಹಿಡಿಕ್ ಹಾಕ್ತಾರ ಹೇಳ್ರಿ 3ನೇ ಮದಲಿ ಮ್ಯಾಗ ಏರಿಸಿ ಹೊಡಿಲಿಲ್ಲ ಅಂದ್ರೆ ಆಕಿಗೆ ಆ ನಮ್ಮನಿಗೆ ಎಷ್ಟು ಚಿತ್ರ ಹಿಂಸೆ ಕೊಡಿದಾರವ ಗೌಂಡ್ಯಾರ ಹೇಳ್ರಿ ನಮಗ ಮ್ಯಾಗಿಂದ ಥ್ಯಾಪಿಲಿ ಹೋಗೋದತ್ತಲ್ಲಿ ಕುದಿಯಾಗಿ ಥ್ಯಾಪಿ ಇತ್ತ ಅಂದ್ರೆ ಈ ನಮ್ಮನೆ ಅವ್ನು ಚಿತ್ರ ಹಿಂಸೆ ಕೊಡಿದಾರ ನಮ್ಮ ಮಗಳಿಗೆ ಮತ್ತೆ ಅವಾಗ ಅನೈತಿಕ ಸಂಬಂಧ ಹೊರಗಿಂದ ಅನೈತಿಕ ಸಂಬಂಧ ಐತ್ರಿ ಅವಾಗ ಸಂಬಂಧ ಐತಿ ನಮ್ಮ ಮಗಳು ನಮ್ಮ ಮಿಸ್ಸಸ್ ಮುಂದೆ ಹೇಳೋಣ ನಾವು ಏನಂದಿರಿ ಇನ್ನು ಏನ್ರ ಮಾಡಿ ಶುದ್ಧ ಆಗದಿತ್ತದ ಒಂದು ಹುಡುಗ ಹುಟ್ಟದ ಕೈಲಿ ತಮ್ಮ ಪ್ರೇಮ್ ಉಳಿದೈತಿ ಉಳಿದ್ರೆ ಅವ್ರವ್ರು ಇದ್ರಾಗ ಇದನ್ನು ಹೋಗ್ತಾರ ಅಂತೇಳಿ ನಾವು ತಿಳ್ಕೊಂಡು ಮಾಡಿದ್ರಿ ಖರೆ ಅವೇನ ಅಷ್ಟಕ್ಕೆ ಇದನ್ನ ಮಾಡಲಿಲ್ಲ ಅವ ಮತ್ತು ನಾವು ಹೇಳೋದು ಇಷ್ಟ ಅಂದ್ರೆ ಏನ್ರಿ ಅವಂಗ ಯಾವುದೋ ಇದ್ರಾಗ ಡಿಪಾರ್ಟ್ಮೆಂಟ್ದಾಗ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಮಗೆ ಇಷ್ಟ ನನಗೆ ಸಹಾಯ ಮಾಡಿದಾರೆ ಅಂದ್ರೆ ನಿಮಗೆ ಹೇಳೋದಂದ್ರೆ ನಿಮಗೆ ಹೇಳ ನಮ್ಗೆ ಏನೋ ಇದ್ರ ನಾವು ಹಿಂಗೆ ಮಾಡಿದ ಅನ್ನೋದು ಭೀ ನಮ್ಗೆ ಗೊತ್ತಿಲ್ಲ ಮತ್ತು ಹೇಳೋನು ಆಗಿರಿ ನಮ್ಗೆ ಅವ್ರು ಹಿಂಗೆ ಮಾಡಿದಾರೆ ಅಂತ ಹೇಳಿ ಆದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ಹೋಗಿ ನನಗೆ ಎಲ್ಲ ಯಾವ ರೀತಿಯಲ್ಲಿ ಎಲ್ಲರೂ ಇದೀರಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ಮನೆ ತಕ್ಕ ಬಂದು ನಮ್ಮ ಮೀಡಿಯಾ ನಮ್ಮ ವಕೀಲರು ನೀನು ವಕೀಲರ ಮನವಿ ಕೊಡೋಣ ವಕೀಲರ ಮನವಿ ಕೊಟ್ಟ ಬಳಿಕ ನನಗೆ ನನ್ನ ಆತ್ಮಕ ನನ್ನ ಮಗಳ ಆತ್ಮಕ ಮತ್ತು ಎರಡೂ ಮಂದಿ ನನಗೆ ಆತ್ಮ ಸಂತೋಷ ಆಗೈತಿ ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಕ್ಕೈತಿ. ಚೈತಾಲಿಯ ಸಹೋದರಿ ಚೈತಾಲಿಯ ದುರ್ಮರಣ ಅನ್ನೋದಕ್ಕಿಂತಲೂ ಆಕೆಗೆ ಈ ಪ್ರಕಾರ ಮರಣಾಂತಿಕ ಹಿಂಸೆ ಕೊಟ್ಟದ್ದು ನೋಡಿದ್ರೆ ಮನುಷ್ಯರೊಳಗ ಏನು ಮಾಡಬೇಕು ಏನು ಇದಾಗುವುದಿಲ್ಲ. ನೀವು ತಯಾರಿಗೆಲ್ಲ ಕೂತಿದ್ರೆ ನಿಮ್ಗೆ ಭಾಳಷ್ಟು ದುಃಖ ನಮ್ಗಿಂತಲೂ ನಿಮ್ಗೆ ಭಾಳಷ್ಟು ದುಃಖ ಆಗೋದು ಇದು ನನಗೆ ಪೂರ್ಣ ಕಲ್ಪನಾ ಅದ. ನನಗೊಂದು ಇವತ್ತಿದ್ದ ಪೊಲೀಸ್ ಸಿಬ್ಬಂದಿಯವರು ಇಲ್ಲೇ ಮುಂದೆ ನಿಂತಿದ್ದಾರೆ. ನಾನು ಅವ್ರ ಕಡೆ ಲಕ್ಷ್ಯ ಇತ್ತು ನಂದು. ಅವ್ರ ಕಣ್ಣು ಕೂಡ ತುಂಬಿ ಬಂದಿದ್ದು, ಅವರು ಮಾತಾಡೋ ಸ್ಥಿತಿಯೊಳಗಿರಲಿಲ್ಲ. ಅಂದ್ರೆ ನ್ಯಾಯಾಧೀಶರು ಇದ್ರೊಳಗೆ ಯಾವ ಪ್ರಕಾರ ನಿರ್ಣಯ ತೆಗಿತಾರ ಅನ್ನೋದು, ಯಾಕಂದ್ರೆ ನ್ಯಾಯ ವ್ಯವಸ್ಥೆ ಮೇಲೆ ಪೂರ್ಣ ವಿಶ್ವಾಸ ಅದ ನಮಗೆ. ಯಾಕಂದ್ರೆ ಈಗ ಇದ್ದಂತ ಜೈಲದೊಳಗೆ ಇದ್ದಂತ ಜನರನ್ನ ನೋಡಿದ್ರೆ ಅವ್ರು ಯಾವ ಸ್ಥಿತಿಯೊಳಗಿದಾರ, ಆದ್ರೆ ಈಗ ಯಾವ ಸ್ಥಿತಿಯೊಳಗಿದ್ದಾರೆ ಅನ್ನೋಂಥದ್ದು ಪೇಪರ್ದೊಳಗೆ ಓದ್ತಾ ಇದ್ದಿದ್ದೀರಿ. ನಮಗೆ ನ್ಯಾಯ ಕೊಡುವಂತ ನ್ಯಾಯವಾದಿಗಳು ಈ ಪ್ರಕಾರ ಮಾಡಿದ್ರೆ ಬಹಳ ಕಠಿಣ ಅದ. ಇದು ಬಹುಶಃ ಬಹಳ ಕೆಟ್ಟಾಗಿದೆ.
ನಾವೆಲ್ಲ ನಿಮ್ಮ ಕೂಡ ಇದ್ದೀವಿ. ಈ ದುಃಖದೊಳಗೆ ಅಷ್ಟ ಅಲ್ಲ, ನಾವೆಲ್ಲ ನಿಮ್ಮ ಸಂಗಡ ಇದ್ದಿದ್ದೀವಿ. ನೀವು ಯಾವುದೇ ಥರದಿಂದ ಒತ್ತಾಯ ಪೂರ್ವಕವಾಗಿ ಯಾವುದೇ ಇದಕ್ಕೆ ನೀವು ಮಣಿಬೇಡ್ರಿ. ನಾವೆಲ್ಲ ನಿಮ್ಮ ಗುಡಿ ಇದ್ದೀವಿ. ಸಂಪೂರ್ಣ ಪೊಲೀಸ್ ಸಿಬ್ಬಂದಿ ಅವರು ಮನುಷ್ಯರಿದ್ದಾರೆ. ಇವತ್ತಿನ ದಿವಸ ಪೊಲೀಸ್ ಡ್ರೆಸ್ ಹಾಕಿದ್ರು ಕೂಡ ಅವ್ರಿಗೆ ಹೃದಯ ಅನ್ನುವಂಥದ್ದು ಅದ. ಅವ್ರ ಡ್ಯೂಟಿ ಅವ್ರು ಮಾಡುವತ್ತೊಳಗೂ ಹೃದಯಕ್ಕೂ ನೋವಾಗುವಂಥದ್ದು. ಈ ಕೆಲಸವನ್ನು ಅವರನ್ನು ಸಂಪೂರ್ಣವಾಗಿ ವ್ಯವಸ್ಥಿತವಾಗಿ ಮಾಡ್ತಾರೆ ಅನ್ನುವಂಥದ್ದು ಪೂರ್ಣ ವಿಶ್ವಾಸ ಇದೆ. ಆದಂತ ಉಗಾರ ಬುದುರ್ಗ್ ಗ್ರಾಮ, ಇಂಥ ಗ್ರಾಮದೊಳಗ ಇಂಥ ಒಂದು ಈ ವಿಚಿತ್ರ ಘಟನೆ ನಡೆಯಿತಂದ್ರ ಈಗಾಗಲೇ ಪೊಲೀಸ್ ಸಾಹೇಬರು ಅವನ ಬಂಧಿಸಿ ಜೈಲಿಗೆ ಹಾಕಿದಾರು. ನಾಳೆ ಅವ ಏನೋ ಕಾನೂನು ಹೋರಾಟ ಮಾಡಿ ಹೊರಗೆ ಬಂದ್ರೆ ಬಿ ಈ ನಮ್ಮ ಉಗಾರ ಬುದ್ರುಗ್ ಕಾನೂನದಿಂದ ನಾವು ಹೋಗ್ಲಕ್ ಸಾಧ್ಯ ಇಲ್ಲ. ಅವನ ನೆಳ ಸಕಟ್ ನಮ್ಮವ್ರ ಮೇಲೆ ಬರಬಾರ್ದು. ಇವತ್ತು ಇಷ್ಟೆಲ್ಲ ಮೊನ್ನೆ ಅನ್ಸಬ್ ನಾನು ಜಮಖಂಡಾಗಿದ್ದೆ, ಫೋನ್ ಮಾಡಿದೆ. ಫೋನ್ ಅನ್ನ ಹಿಂಗಿಂಗ್ ಆಗಿತ್ತು, ಮತ್ತೆ ನನ್ನ ನೋಡಿ ಪೊಲೀಸ್ ಸ್ಟೇಷನ್ ಕರಿಕದಾರನ್ನ ಹೋಗಿ ನೋಡಿದ. ನಾವು ಮರುದಿವ್ಸ ಬಂದು ಹಾದ್ವು. ಆದ ಬಳಿಕ ಅಲ್ಲಿ ಅವರ ಧರ್ಮಪತ್ನಿ, ಅವ್ರ ಸಂಬಂಧಿಕರು ಅವ್ರು ಮಾತಾಡೋದು ಅಳೋದು ನೋಡ್ರೆ ಆ ದಿವಸ ಚತ್ತನಕ ನಾವು ಸಹಿತ ಊಟ ಮಾಡಿಲ್ಲ. ಯಾಕಂದ್ರ ಒಬ್ಬನಿಗೆ ಅನ್ಯಾಯ ಆದಾಗ ನ್ಯಾಯ ಕೊಡಿಸುವ ವ್ಯಕ್ತಿ ಇಂಥ ಹೀನ ಕೆಲಸ ಮಾಡಿದ ಅಂದ್ರ ಅವನು ಭೂಮಿ ಮಗ ಇರಬಾರ್ದು. ಇದೊಂದು ಮಾನವ ಕುಲಕ್ಕೆ ಅಪಮಾನ. ಇಂಥದೊಂದು ನ್ಯಾಯ ಕೊಡಿಸುವಂತವ, ಅನ್ಯಾಯದ ವಿರುದ್ಧ ಹೋರಾಡುವಂತವ ತಾನ ಸ್ವತಃ ಮುಂದೆ ನಿಂತು ಹ್ಯಾಂತಿನ ಮಾಡ್ತಾವ ಅಂದ್ರ ಅವನ್ ಬಹುಶಃ ಅವರ ತಾಯಿ ಗರ್ಭದಾಗ ಏನು ಹುಟ್ಟಿಲ್ಲ, ಎಲ್ರಿ ಜ್ವಾಲಾಮುಖಿ ಸಿಗುತ್ತಿದ್ದ, ಎಲ್ಲ ರೋಡ್ ಮೇಲೆ ಇದ್ದ, ಎಲ್ಲಿ ತಂದ ಹಾಕಿದಾರ ಅವನಿಲ್ಲಿ ಈ ಊರಾಗ. ಅದಕ್ಕೆ ಉಗಾರ ಬುದ್ರುಗ್ ಗ್ರಾಮಸ್ಥರ ಹಾಗೂ ವಿವಿಧ ಸಂಘಟನೆಗಳ ಪರವಾಗಿ ದಿನಾಂಕ 7/9/2025 ಪ್ರೀತಿಸಿ ಮದುವೆಯಾದ ಅಮಾಯಕ 7 ತಿಂಗಳ ಗರ್ಭಿಣಿ ಕೊಲೆ ಮಾಡಿರುವುದನ್ನು ಖಂಡಿಸಿ ಪ್ರತಿಭಟನೆ ಮಾಡುತ್ತಿರುತ್ತೇವೆ. ನಮ್ಮ ಗ್ರಾಮದ ಉಗಾರ ಬುದ್ರುಗ್ ಗ್ರಾಮವು ಹಲವು ಧಾರ್ಮಿಕ ಹಾಗೂ ಶಾಂತಿಯುತವಾದ ಗ್ರಾಮವಾಗಿದೆ. ಆದರೆ ಕೆಲವೊಂದು ದಿನಗಳಲ್ಲಿ ಇಲ್ಲಿನ ಅಹಿತಕರ ಘಟನೆಗಳಿಂದ ಗ್ರಾಮಸ್ಥರು ತುಂಬಾ ನೊಂದಿಕೊಂಡಿರುತ್ತಾರೆ. ಸದರಿ ದಿನಗಳಲ್ಲಿ ನಮಗೆಲ್ಲ ಕಷ್ಟದ ಸಂದರ್ಭದಲ್ಲಿ ನ್ಯಾಯ ದೊರಕಿಸಿಕೊಡುವಂತ ವಕೀಲ ವೃತ್ತಿಯಲ್ಲಿ ಪ್ರದೀಪ್ ಕಿರಣ್ಗೆ ಹಾಗೂ ಅವರ ಓಣಿಯಲ್ಲಿ ಚೈತ್ಯಲಿ ಇಬ್ಬರು ಪರಸ್ಪರ ಪ್ರೀತಿಸಿ ತನ್ನ ಗಂಡನೇ ಸರ್ವಸ್ವ ಎಂದು ನಂಬಿಕೊಂಡು ತನ್ನ ತಂದೆ ತಾಯಿಯನ್ನು ಬಿಟ್ಟು ಬಂದಿರುವ ಮುಗ್ಧ ಅಮಾಯಕ 7 ತಿಂಗಳ ಗರ್ಭಿಣಿ ಅನ್ನುವುದನ್ನು ಸಹ ಮರೆತು ಕೇವಲ ಹಣ ಆಸ್ತಿಗೋಸ್ಕರ ವಕೀಲನಾದ ಪ್ರದೀಪ್ ಕಿರಣ್ಗೆ ಈತನು ಹತ್ಯೆ ಮಾಡಿರುತ್ತಾನೆ. ಸದರಿ ಹತ್ಯೆಯಲ್ಲಿ ಆತನ ತಾಯಿಯೂ ಕೂಡ ಶಾಮೀಲಾಗಿರ್ತಾಳೆ ಎಂದು ತಿಳಿದು ಬಂದಿರುತ್ತದೆ. ಈ ಕರ್ತವ್ಯವನ್ನು ಖಂಡಿಸುತ್ತೇವೆ. ದೇವರು ಒಂದು ಜೀವಿಗೆ ಜೀವಿಸಲು ಆಶೀರ್ವಾದ ಮಾಡಿರುವಾಗ ಲೋಕವನ್ನೇ ನೋಡದ ಪುಟ್ಟ ಜೀವಿಗೆ ಈತನು ಕೊಲ್ಲಲು ಯಾವ ನೈತಿಕ ಹಕ್ಕು ಇರುತ್ತದೆ? ನಮ್ಮ ನ್ಯಾಯಯುತವಾದ ಬೇಡಿಕೆಗಳು ಆತನಿಗೆ ಗಲ್ಲು ಶಿಕ್ಷೆ ಅಥವಾ ಜೀವಾವಧಿ ಜೀವನ ಪರ್ಯಂತರ ಕಠಿಣ ಶಿಕ್ಷೆ ಕೊಡಬೇಕು. ಆತನಿಗೆ ಸಹಕರಿಸಿದ ಎಲ್ಲ ಆರೋಪಿಗಳಿಗೂ ಸಹ ಕಠಿಣ ಶಿಕ್ಷೆ ಆಗಬೇಕು. ಆತನ ಕುಟುಂಬವನ್ನು ಉಗಾರ ಬುದ್ರುಗ್ ಗ್ರಾಮದಿಂದ ಗಡೀಪಾರು ಮಾಡಬೇಕು. ಆತನಿಂದ ಅನ್ಯಾಯಕ್ಕೆ ಒಳಗಾದ ಅಂದರೆ ಬಡ್ಡಿ ವ್ಯವಹಾರದಲ್ಲಿ ನೊಂದವರ ಬಗ್ಗೆ ಪರಿಶೀಲನೆ ಮಾಡಿ ಅವರಿಗೆ ನ್ಯಾಯ ದೊರಕಿಸಿಕೊಡಬೇಕು. ಬಡ್ಡಿ ವ್ಯವಹಾರದಲ್ಲಿ ಸುಳ್ಳು ಕೇಸು ದಾಖಲಿಸಿ ಹಾಗೂ ಚೆಕ್ ಬೌನ್ಸ್ ಕೇಸ್ ಮಾಡಿ ಅನೇಕ ಆಸ್ತಿ ಪಾಸ್ತಿಗಳನ್ನು ತನ್ನ ಹಾಗೂ ಅವರ ಕುಟುಂಬದ ಹೆಸರಲ್ಲಿ ಮಾಡಿರ್ತಾನೆ. ಅದನ್ನು ಪರಿಶೀಲನೆ ಮಾಡಿ ನ್ಯಾಯ ದೊರಕಿಸಿಕೊಡಬೇಕು. ಆತನ ಆಸ್ತಿಯನ್ನು ಸಂಪೂರ್ಣವಾಗಿ ಮುಟ್ಟುಗೋಲು ಹಾಕಿಕೊಂಡು ಸಂಸತ್ತರಿಗೆ ನ್ಯಾಯ ದೊರಕಿಸಿಕೊಡಬೇಕು. ಆತನಿಗೆ ಯಾವುದೇ ಬೇಲ್ ಸಿಗದಂತೆ ಹಾಗೂ ಕಠಿಣ ಶಿಕ್ಷೆ ಪೂರೈಸಿ ಹೊರಗೆ ಬರದಂತೆ ನಾನ್ ಲೆಬಲಬಲ್ ಕಲಮಗಳನ್ನು ಹಾಕಿ ಜೀವಾವಧಿಯವರೆಗೆ ಹೊರಗೆ ಬರದಂತೆ ಕೇಸ್ ದಾಖಲಿಸಬೇಕು. ಈತನ ಪರವಾಗಿ ಬೆಳಗಾವಿ ಜಿಲ್ಲೆ ಅಲ್ಲದೆ ಕರ್ನಾಟಕದ ಯಾವ ವಕೀಲರು ಸಹ ಅವನ ಪರ ವಕಾಲತ್ತು ವಹಿಸಬಾರದು. ಮತ್ತು ಅವನು ಇನ್ಶೂರೆನ್ಸ್ ಮಾಡಿ ಹೆಂಡತಿಗೆ ಮರ್ಡರ್ ಮಾಡಿ ದುಡ್ಡು ಏನ್ ತೆಗಿತಿದ್ದ ಆ ದುಡ್ಡು ಮತ್ತು ಅವನ ಇಡೀ ಆಸ್ತಿಯನ್ನ ಈ ನೊಂದಂತ ಕುಟುಂಬಕ್ಕೆ
ತಾವೆಲ್ಲ ಮರಳಿ ಕಳಿಸಲು ಸಹಕರಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿ ಕೋರುತ್ತೇನೆ. ನಮಸ್ಕಾರಗಳು. ಇದೊಂದು ಅಮಾನವೀಯ ಘಟನೆ ನಡೀಬಾರ್ದಿತ್ತು. ನಾನು ಅಧಿಕಾರಿಯಾಗಿ ಖಂಡಿಸ್ತೀನಿ. ಅದ್ರ ಜೊತೆಗೆ ನಾನು ಒಂದು ಹೆಣ್ಣಾಗೂ ಸಹ ಈ ಒಂದು ಘಟನೆಯನ್ನು ನಾನು ಖಂಡಿಸ್ತೀನಿ. ಜವಾಬ್ದಾರಿ ಸ್ಥಾನದಲ್ಲಿರುವಂಥ ವ್ಯಕ್ತಿ ಜನರಿಗೆ ಕಾನೂನು ವ್ಯವಸ್ಥೆಯನ್ನ ಇದು ಮಾಡಿಕೊಡ್ಬೇಕಾಗಿದ್ದ ವ್ಯಕ್ತಿ ಕಾನೂನನ್ನು ತಾನೇ ಕೈ ಎತ್ಕೊಂಡು ಇನ್ನೂ ಭೂಮಿಗೆ ಬರಲಂತ ಒಂದು ಸಣ್ಣ ಮಗುನ ಕೊಲ್ತಾನೆ ಅಂತಂದ್ರೆ ಅವನ ಕ್ರೂರತನ ನಿಜಕ್ಕೂ ಸಹಿಸ್ಕೊಳತಂಥದ್ದು. ತಮ್ಮ ಎಲ್ಲ ಜನರಿಗೂ ಒಂದು ಮನವಿ, ನಮ್ಮ ಭಾರತ ಸಂವಿಧಾನ ಮತ್ತು ಕಾನೂನು ಮೇಲೆ ನಂಬಿಕೆ ಇಟ್ಕೊಂಡು ಆ ವ್ಯಕ್ತಿಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅಂತ ನಾನು ಖಡಾಖಂಡಿತವಾಗಿ ಹೇಳ್ತೀನಿ. ತಮ್ಮ ಮನವಿಯನ್ನು ನಾನು ಸ್ವೀಕಾರ ಮಾಡಿದ್ದೀನಿ. ನಮ್ಮ ಮೇಲಧಿಕಾರಿಗಳಿಗೆ ಈ ಮನವಿಯನ್ನು ಅವರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀನಿ. ಮತ್ತು ಜನರಿಗೆ ಹೇಳೋದು, ತಾವು ಯಾರು ಕಾನೂನನ್ನು ಕೈ ಎತ್ಕೋಬೇಡಿ. ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋದಾಗಲಿ ಏನೇ ಮಾಡೋದಾಗಲಿ ನಿಮ್ಮ ಊರಿನ ಸುವ್ಯವಸ್ಥೆ ಹಾಳಾಗುತ್ತೆ. ಅದರಿಂದ ಯಾವುದೇ ಕೆಲಸ ಮಾಡಿ ಶಾಂತಿಯುತವಾಗಿ ಮಾಡ್ರಿ ಅಂತ ನಾನು ನನ್ನ ಮನವಿ ಸಲ್ಲಿಸ್ತೀನಿ. ಈಗ ಚೈತಾಲಿಗೆ ಆತ್ಮಶಾಂತಿ ಕೋರಿ 1 ನಿಮಿಷ ಮೌನ ಆಚರಣೆ ಮಾಡಿದ್ರೆ, ಆ ಮೌನ ಆಚರಣೆ ನಂತರ ಎಲ್ಲರೂ ಈ ಸಭೆ ಮುಗಿತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಈಗ ಮೌನ ಆಚರಣೆ ಪ್ರಾರಂಭ. ಮೌನ ಸಮಾಪ್ತಿ. ಓಂ ಶಾಂತಿ.